ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಆಪ್ತರು ಹಾಗೂ ಎಪಿಎಂಸಿಯ ಮಾಜಿ ಅಧ್ಯಕ್ಷರಾದಂಥ ಬಂಡಿಪಾಳ್ಯ ಬಸವರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮುಂಜಾನೆಯಿಂದಲೇ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ತಾನು ಓದಿದ ಶಾಲೆ ಇರ್ಬೋದು, ತನ್ನ ಸ್ವಗ್ರಾಮದ ಶಾಲೆಯ ಮಕ್ಕಳಿಗೆ, ಅದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದಷ್ಟು ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿದ್ರು. ಅದ್ರ ಜೊತೆಗೆ ಅವರ ಅಭಿಮಾನಿಗಳು, ಹಿತೈಷಿಗಳು ಇಂದು ಸಂಜೆ ಆದರೂ ಸಹ ಅವರನ್ನು ವಿಶ್ ಮಾಡ್ತಾನೆ ಇದ್ದಾರೆ. ನಮ್ಮ ಜೊತೆ ಸ್ವತಃ ಬಂಡಿಪಾಳ್ಯ ಬಸವರಾಜ್ ಅವರು ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ನಮ್ಮ ವಾಹಿನಿ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಬ್ರದರ್. ಸರ್, ನಾನು ನಿಮ್ಮ ಜೊತೆ ಇದ್ದೀನಿ ಬೆಳಗ್ಗೆಯಿಂದ. ಸಾಕಷ್ಟು ಶಾಲೆಗಳಿಗೆ ಹೋದ್ರಿತ್ತು, ಸರ್ಕಾರಿ ಶಾಲೆಗಳಿಗೆ ಹೋದ್ರಿ. ಅಲ್ಲಿ ಮಕ್ಕಳಿಗೆ ಒಬ್ಬ ತಂದೆ ಕೊಡಿಸ್ಬೇಕಾದಂತಹ ಒಳ್ಳೆ ಬ್ಯಾಗು, ಬುಕ್ಸು ಇವೆಲ್ಲ ಕೊಡ್ತಾ ಇದ್ದೀರಿ. ಈ ಕಾನ್ಸೆಪ್ಟ್ ಯಾಕೆ ಬಂತು ಮತ್ತು ಏನು ಕೊಡಬೇಕು ಹುಡುಗರಿಗೆ ಅಂತ ಅನಿಸುತ್ತೆ ಸರ್ ನಿಮ್ಮ ಬರ್ಡೇನಲ್ಲಿ? ಯಾಕಪ್ಪ ಅಂದರೆ ಇವತ್ತು ನಾನು ಆರ್ಥಿಕವಾಗಿ ಚೆಂದಾಗಿದ್ದೀನಿ ಅಂತೇಳಿ ಹುಡ್ದ ಆಚರಿಸ್ಕೊತಾ ಇದ್ದೀನಿ ಅಂತೇಳಿ, ಬಡವರ ಮಕ್ಕಳ ಜೊತೆ ಇರಬೇಕು, ಬಡವ್ರ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂಥೇಳಿ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳುಗಳಿಗೆ ಬರೀಕೆ ಬುಕ್ಸ್ಗಳಿರ್ಬೋದು, ಬ್ಯಾಗ್ಗಳಿರ್ಬೋದು, ಅವ್ರ ತಂದೆ ತಾಯಿಗಳ ಕೈಲಿ ಪಾಪ ಆಗಲ್ಲ ತಗೊಳ್ಲಿಕ್ಕೆ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು. ಯಾಕೆಂದರೆ ನಾನು ಓದ್ತಿದ್ದಂಥ ಸಂದರ್ಭದಲ್ಲಿ ನನಗೆ ಅವೆಲ್ಲ ವಂಚಿತನಾಗಿದ್ದೆ. ನನಗೆ ಅವೆಲ್ಲ ಸಿಗ್ತಾ ಇರಲಿಲ್ಲ. ಹಾಗಾಗಿ ಯಾರೇ ಬಡವ್ರ ಮಕ್ಕಳಿರಲಿ, ಕೈಲಾಗದು ಅಸಹಾಯಕರಿರಲಿ, ಅಂಥವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನೋಭಾವನೆ, ನನ್ನ ಮನಸ್ಸಿನಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ಕಾರ್ಯಕ್ರಮವನ್ನು ನಾನು ಎಲ್ಲಿ ತನಕ ಬದುಕಿರ್ತೀನಿ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ಬೇಕಂತೇಳಿ ಒಂದು ಪಣವನ್ನು ತೊಟ್ಟಿದ್ದೇನೆ, ಮಾಡ್ಕೊಂಡು ಹೋಗ್ತೇನೆ ಮುಂದೆನೂ. ಏಕೆಂದರೆ ಸರ್, ಸರ್ಕಾರಿ ಶಾಲೆ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ಮುಚ್ಚುವ ಹಂತಗಳಿಗೆ ಬಂದಿದೆ. ಖಾಸಗಿ ಶಾಲೆಗಳ ವೈಪರೀತ್ಯ ಜಾಸ್ತಿ ಆಗ್ತಿದೆ. ನಿಮ್ಮಂಥವ್ರು ಮನಸ್ಸು ಮಾಡಿದ್ರೆ, ಯಾಕೆಂದರೆ ನೀವು ಹೇಳಿದಾಗ ಸರ್ಕಾರಿ ಶಾಲೆ ಓದಿದ್ದೀನಿ ನಾನು, ಯಾಕೆಂದರೆ ಸಾಕಷ್ಟು ಬಡತನ ಇತ್ತು ಅನ್ನುವಂಥದ್ದು, ಇಂಥ ಬೆಳವಣಿಗೆಗಳು ಸಮಾಜದಲ್ಲಿ ಆಗಬೇಕಂತ ಅನ್ಸುತ್ತೆ ಅಲ್ವಾ ಸರ್? ಖಂಡಿತವೂ ಆಗಬೇಕು. ಸರ್ಕಾರಿ ಶಾಲೆಗಳು ಉದ್ಧಾರ ಆಗಬೇಕು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳುಗಳನ್ನ ನಮ್ಮೆಲ್ಲ ಪೋಷಕರು ಕಳಿಸ್ಬೇಕು. ನನ್ನಂಥವ್ರು ಸಾವಿರಾರು ಜನ ಅಂಥ ಮಕ್ಕಳುಗಳಿಗೆ ಸಹಾಯ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಬೇರೆಯವರು ಸಹ ಒಬ್ಬರೇ ಮಾಡೋದಲ್ಲ, ಎಲ್ಲರೂ ಸೇರಿದ್ರೆ ಎಲ್ಲರ ಮಕ್ಕಳ ಒಂದು ಶ್ರೇಯಸ್ಸು ಅಭಿವೃದ್ಧಿಗೆ, ಅವರ ಶಿಕ್ಷಣಕ್ಕೆ ಮಾದರಿ ಆಯ್ತು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸಾಕಷ್ಟು ಸಿದ್ದರಾಮಯ್ಯ ಜೊತೆ ಒಡನಾಟ ಇದೆ. ಚಾಮುಂಡಿ ಕ್ಷೇತ್ರದಲ್ಲಿ ನಿಮ್ಮದಾದ ಒಂದಷ್ಟು ಯೂತ್ ಫಾಲೋವರ್ಸ್ ಇದ್ದಾರೆ. 2023ರಲ್ಲಿ ಸಾಕಷ್ಟು ಓಡಾಡಿದ್ರಿ, ಟಿಕೆಟ್ ಆಗುತ್ತೆ ಅಂತ. ಈ ಬರ್ಡೇ 2028ಗೆ ಅವಕಾಶ ಸಿಗುತ್ತೆ ಸರ್? ಖಂಡಿತವಾಗಲೂ ಅವಕಾಶ ಸಿಗುತ್ತೆ ಅಂತ ಆಶಾಭಾವನೆಯಲ್ಲಿದ್ದೀನಿ. ನೋಡೋಣ, ವರಿಷ್ಠರು ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆಲ್ಲ ನಾವು ಭದ್ರಾಗಿರಬೇಕು. ಯಾಕೆಂದರೆ ಕಾಂಗ್ರೆಸ್ ಸಮುದ್ರ ಇದ್ದಂಗೆ. ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡ್ತಾರೆ, ಮೈಸೂರು ಡಿಸ್ಟ್ರಿಕ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ಬೇಕು. ನಾವು ಅವ್ರು ಯಾರಿಗೆ ಮುನ್ನೋಗಿ ಓಡಾಡಿ ಅಂತಾರೆ ಅವರು ಕ್ಯಾಂಡಿಡೇಟ್ ಆಗ್ತಾರೆ. ಅದ್ರಲ್ಲಿ ನಾನು ಒಬ್ಬ ಆಕಾಂಕ್ಷಿ. ಇದಕ್ಕೆಂದರೆ ಸರ್, ಆಕಾಂಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಷ್ಟು ವರ್ಚಸ್ ಇದೆ. ಸಿದ್ದರಾಮಯ್ಯ ಜೊತೆ ಯಾವಾಗಲೂ ಕಾರ್ಯಕ್ರಮಗಳು ಮಾಡ್ತೀರಿ, ಅವರ ಬರ್ಡೇಗೆ ಮಾಡ್ತೀರಿ, ಅವ್ರದ್ದು ಏನೇ ಸರ್ಕಾರ ಕಾರ್ಯಕ್ರಮ ಬಂದಾಗ ಒಂದೊಂದು ಜನಗಳು ತಲುಪಿಸೋ ಕೆಲಸವನ್ನು ಮಾಡ್ತಿದ್ದೀರಿ. ಆ ನಿಟ್ಟಿನಲ್ಲಾರು ಒಂದ್ಸಲಿ ಗುರುತಿಸ್ತಾರ ಅನ್ನುವಂಥದ್ದು? ಖಂಡಿತವಾಗ್ಲೂ ಗುರುತಿಸಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಅವ್ರ ಮಗ ಇರ್ಬೋದು, ನಮ್ಮನ್ನು ಗುರುತಿಸಿಲ್ಲ ಅಂದರೆ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಆಗ್ತಾ ಇರಲ್ಲ. ಅವರ ನೆರಳಿನಲ್ಲಿ ಬೆಳೀತಾ ಇದ್ದೀವಿ, ಮುಂದೆನೂ ಸಹ ಅವ್ರ ನೆರಳಿನಲ್ಲಿ ಬೆಳಿತೀವಿ. ಚಾಮುಂಡಿ ಕ್ಷೇತ್ರ ಅಂತ ಬಂದಾಗ ದೊಡ್ಡ ಕ್ಷೇತ್ರ. ಇಲ್ಲಿ ಹಾಲಿ ಶಾಸಕರು ಆಲ್ಮೋಸ್ಟು JDSನವ್ರು ಇದ್ದಾರೆ. ನಿಮ್ಮ ಸಂಘಟನೆ 2028ರಿಗೆ ಯಾಕೆ ಒಂದಷ್ಟು ಅವಕಾಶ ಆಗುತ್ತೆ ಅಂತ ಇದ್ದೀರಿ, ಯಾವ ಥರ ಶುರುವಾಗುತ್ತೆ ಸಂಘಟನೆ? ಖಂಡಿತವಾಗಲೂ ಈಗಾಗಲೇ ನಾವು ಮಾಡಿದ್ದೀವಿ. ಎಲ್ಲ ಕಾರ್ಯಕರ್ತನ ವಿಶ್ವಾಸಕ್ಕೆ ತಗೊಂಡು, ಅದೇನು ದೊಡ್ಡ ಏನು ವಿಷಯ ಏನಲ್ಲ, ಅವ್ರನ್ನ ಸೋಲಿಸ್ತಕ್ಕಂಥದ್ದು. ಖಂಡಿತವಾಗಲೂ ನನಗೆ ಆಶೀರ್ವಾದ ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬರು ಖಂಡಿತವಾಗಲೂ ಅವ್ರು ಸೋಲಿಸಿ ಈ ಚಾಮುಂಡೇಶ್ವರಿ ಶಾಸಕನಾಗಿ ಬರಬಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ಕಡೆ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರಿ, ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಇತ್ತೀಚೆಗೆ ಯೂತ್ಗಳು ನೋಡ್ತಾ ಇದ್ದೀವಿ ಸರ್, ಪಬ್ಬು ಬಾರು ಅಂತಾರೆ ಬರ್ಡೇ ಅಂತಂದರೆ. ನೀವು ಒಂದು ಕಡೆ ಸರ್ಕಾರಿ ಶಾಲೆನ ಉಳಿಸುವ ನಿಟ್ಟಲ್ಲಿ ಒಂದಷ್ಟು ಬರ್ಡೇಗಳನ್ನ ಮಾಡ್ಕೊತಾ ಇದ್ದೀವಿ, ಏನು ಹೇಳ್ತೀರಾ ಸರ್ ಯುವಕರಿಗೆ? ಖಂಡಿತವಾಗ್ಲೂ ಹೇಳ್ತೀನಿ. ಯಾರೇ ಅವರ ಬರ್ತಡೇಗಳನ್ನ ಆಚರಣೆ ಮಾಡ್ಕೊಳ್ತಕ್ಕಂಥ ಎಲ್ಲ ಯುವಕ ಮಿತ್ರರಿರ್ಬೋದು, ನನ್ನ ಸ್ನೇಹಿತರುಗಳಿರ್ಬೋದು, ಕೈಲಾಗದ ಮಕ್ಕಳಿಗೆ ಸಹಾಯ ಮಾಡಿ, ಬಡ ಮಕ್ಕಳ ಜೊತೆ ಆಚರಿಸ್ಕೊಳ್ಳಿ. ಅವ್ರಿಗೊಂದು ಅನುಕೂಲ ಆಯ್ತದೆ. ಒಂದು ಪೆನ್ನು, ಒಂದು ಪುಸ್ತಕನ ಏನೋ ನೀವು ಕೊಟ್ಟರೆ ಅವ್ರು ಖಂಡಿತವಾಗಲೂ ಅವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿಗಳಿಗೆ ಇಂಥವ್ರು ಕೊಟ್ಟರು ಅಂತೇಳಿ ಸಂತೋಷದಿಂದ ಆ ಮಕ್ಕಳು ಓದ್ತವೆ ಅಂತ ಹೇಳ್ತಕ್ಕಂಥದ್ದು ಈ ನಿಮ್ಮ ವಾಹಿನಿಯ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಕೇಳಬೇಕಿತ್ತು, ಫಸ್ಟೇ ಕೇಳಬೇಕಿತ್ತು ಕ್ವಶನ್, ಸಿದ್ದರಾಮಯ್ಯ ವಿಶ್ ಮಾಡಿದ್ರೆ ಸರ್ ಫೋನ್ಗಿನ್ ಮಾಡಿ ನಿಮಗೆ? ಇಲ್ಲ, ಖಂಡಿತವಾಗೂ ಇಲ್ಲ. ಅವ್ರು ತುಂಬ ಬಿಜಿ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು 19ನೇ ತಾರೀಕು ಸಾಧನಾ ಸಮಾವೇಶ ಮಾಡ್ತಾಯಿದ್ದಾರೆ, ಅಲ್ಲಿ ಬರ್ತಾರೆ, ಅಲ್ಲಿ ನಾವು ಮೀಟ್ ಮಾಡ್ತೀವಿ. ಯಾಕಂದರೆ ಸಾಧನಾ ಸಮಾವೇಶ 19ನೇ ತಾರೀಕು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಯಾವ ಥರ ಚಾಮುಂಡೇಶ್ವರಿ ಪ್ರಿಪ್ರೇಷನ್ ಸರ್? ತುಂಬ ನಾವು ಚಾಮುಂಡೇಶ್ವರಿಗೆ ಈಗಾಗಲೇ ಪೂರ್ವಭಾವಿ ಸೇವೆ ಮಾಡ್ಕೊಂಡಿದ್ದೀವಿ. ಮೊದಲೇ ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯನ ಬರ್ತಾರೆ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಯಾವುದೇ ಹಣಕ್ಕೆ ಆಸೆ ಪಡದೆ ಬರ್ತಕ್ಕಂಥ ಕಾರ್ಯಕರ್ತರು, ಪಡೆಗಳನ್ನೇ ಇಟ್ಟಿರ್ತಕ್ಕಂಥವ್ರು ಅವರು. ಹಾಗಾಗಿ ನಾವು ಸಾವಿರಾರು ಜನ ಕರ್ಕೊಂಡು ಹೋಗಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಮುಂದುವರಿಲಿ ಅಂತೇಳಿ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೊನೆಯದಾಗಿ ಸರ್, ಸಾಕಷ್ಟು ನಿಮ್ಮ ಯುವ ಅಭಿಮಾನಿಗಳು ಸರ್, ಯುವಕರು ಬಂದಿದ್ದಾರೆ, ಬೆಳಗ್ಗೆ ಸಹ ದೊಡ್ಡ ಕಾರ್ಯಕ್ರಮಗಳಾಯಿತು, ಅವ್ರಿಗೇನಾದ್ರು ಹೇಳ್ತೀರಾ?
ಹೇಳಿದ್ನಲ್ಲ, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸನ ನೀವು ಸಹ ಹಿಂಗೆ ಮಾಡಿ, ಮುಂದಿನ ದಿನಗಳಲ್ಲಿ ನಿಮಗೂ ಒಳ್ಳೆಯದಾಗಲಿ. ಎಲ್ಲ ಇಲ್ಲಿ ಬಂದಿರ್ತೀವಿ, ನನಗೆ ಯಾರು ಆಶೀರ್ವಾದ ಮಾಡಿದೆ ಅವರೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಜ್ಞಾನ ಬುದ್ಧಿಯನ್ನು ಕೊಟ್ಟು ಅವ್ರ ತಂದೆ ತಾಯಿಗಳು ಅವ್ರ ಮನೆಯವ್ರನ್ನ ನೋಡ್ಕೊಳ್ತಕ್ಕಂಥ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಬಸವರಾಜ್ ಅವ್ರು ಮಾತಾಗಿರುವಂಥದ್ದು. ದೊಡ್ಡ ಮಟ್ಟದ ಕಾರ್ಯಕ್ರಮಗಳಾಗ್ತಿವೆ. ಜನರು ಸಹ ಉತ್ತಮವಾಗಿ ನನಗೆ ಶುಭಾಶಯನ ಕೋರ್ತಿದ್ದಾರೆ. ಅದ್ರ ಜೊತೆಗೆ 2028ಕ್ಕೆ ಒಂದು ಪಕ್ಷ ಅವಕಾಶ ಮಾಡಿಕೊಟ್ರೆ ಸಿದ್ದರಾಮಯ್ಯವರು ಆಶೀರ್ವಾದ ಮಾಡಿದ್ರೆ ನಾನು MLA ಆಗ್ತೀವಿ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಯೋಗಿ ಜೊತೆ ಬೀರೇಗೌಡ, ನಾನು ಮೈಸೂರು.